ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. 21 ನೀಟ್ ಆಕಾಂಕ್ಷಿಗಳು ಆತ್ಮಹತ್ಯೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದು. ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆಗಳು, ಹೋರಾಟಗಳು ಇವೆಲ್ಲವೂ ಕೂಡ ನಡೆದ ನಂತರ 37 ದಿವಸಗಳ ಹೋರಾಟದ ನಂತರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಈಗ ಇಡೀ ಪರೀಕ್ಷೆ ಅಕ್ರಮ ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮಸೂದೆಯೊಂದನ್ನು ತರ್ತಾ ಇದೆ. ತಿದ್ದುಪಡಿಯನ್ನು ಮಾಡಿ ಹೊಸ ಮಸೂದೆಯನ್ನು ತರ್ತಾ ಇದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕವನ್ನು ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿದರು. ಆದರೆ ಮಸೂದೆ ಮಂಡನೆ ಆಗ್ತಾ ಇದ್ದಂತೆ ಪ್ರತಿಪಕ್ಷಗಳು ತಾವು ಎತ್ತಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮೊದಲು ನಡೀಬೇಕು ಅಂತ ಗಲಾಟೆ ಎಬ್ಬಿಸಿದರು. ಅದರಲ್ಲೂ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಬರಬೇಕು, ಅಮಿತ್ ಶಾ ಅವರು ಖುದ್ದು ಸದನದಲ್ಲಿ ಉತ್ತರವನ್ನು ಕೊಡಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅಂತ ಪ್ರತಿಪಕ್ಷ ಕಾಂಗ್ರೆಸ್ ಪಟ್ಟು ಹಿಡಿಯಿತು. काल के अंदर फॉर लीव टू इंट्रोड्यूस द पब्लिक एग्जामिनेशन ब्रैकेट प्रिवेंशन ऑफ अनफेयर मीन्स अमेंडमेंट बिल 2026 टू अमेंड द पब्लिक एग्जामिनेशन प्रिवेंशन ऑफ अनफेयर मीन्स बिल 2024. ಆದರೆ ಪ್ರತಿಪಕ್ಷಗಳ ಈ ಆಗ್ರಹಕ್ಕೆ ಆಡಳಿತ ಪಕ್ಷದವರು ತಲೆ ಕೆಡಿಸಿಕೊಳ್ಳಿಲ್ಲ. ಸ್ಪೀಕರ್ ಓಂ ಬಿರ್ಲಾ ಕೂಡ ಮನ್ನಣೆ ಕೊಡಲಿಲ್ಲ. ತಿದ್ದುಪಡಿ ವಿಧೇಯಕದ ಮೇಲಿನ ಚರ್ಚೆಗೆ 6 ಗಂಟೆಗಳ ಅವಕಾಶವನ್ನು ಕೊಡುವುದಾಗಿ ಓಂ ಬಿರ್ಲಾ ಹೇಳಿದರು. ಇವತ್ತು ಸಂಜೆ 5 ಗಂಟೆಯಿಂದಲೇ ಚರ್ಚೆ ಮಾಡಬಹುದು ಅಂತ ಸಲಹೆಯನ್ನು ಕೊಟ್ಟರು. ಹೇಗಾದರೂ ಮಾಡಿ ಇವತ್ತೇ ಲೋಕಸಭೆಯಲ್ಲಿ ಮಸೂದೆಯನ್ನು ಚರ್ಚೆ ನಡೆಸಿ ಅಂಗೀಕಾರ ಪಡಿಬೇಕು ಅನ್ನುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದ ನಡೆಯಿತು. ಪ್ರತಿಪಕ್ಷಗಳ ಗಲಾಟೆ ಕಡಿಮೆ ಆಗದೇ ಇದ್ದಂತಹ ಕಾರಣಕ್ಕಾಗಿ ಕೊನೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ನಾಯಕರನ್ನ ಮನವಿ ಮಾಡಿದರೂ ಕೂಡ ಸದನದಲ್ಲಿ ಕಲಾಪ ನಡೆಸುವಂತಹ ಸ್ಥಿತಿಗೆ ಅದು ಮರಳಲೇ ಇಲ್ಲ. नारेबाजी तख्तियां लहराने से विधेयक पर विचार नहीं आता. मैं आग्रह करता हूं आपसे कि इस विधेयक पर 6 घंटे और इससे भी अधिक मान्य सदस्य का विचार रखना चाहेंगे तो मैं 6 घंटे से भी बढ़ाकर जो सदन का मत होगा उस मत के अनुसार समय बढ़ा दूंगा. इतना महत्वपूर्ण बिल पर आपने पर्याप्त समय दिया और इतने ज्यादा अमेंडमेंट का नोटिस भी आए हैं. जब अमेंडमेंट का नोटिस आया इसका मतलब कई सदस्य इस महत्वपूर्ण बिल पे अपना मत रखना चाहते हैं. जैसे बिल को चर्चा के लिए रोकना ये बहुत गलत मैसेज भेज रहा है. ಹೀಗೆ ಪ್ರತಿಪಕ್ಷಗಳ ಅಬ್ಬರದಿಂದಾಗಿ ಲೋಕಸಭೆ ಕಲಾಪವನ್ನು ಸ್ಪೀಕರ್ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿದರು. ಮಧ್ಯಾಹ್ನದ ನಂತರ ಮತ್ತೆ ಇದೇ ರೀತಿಯಾದಂತಹ ಗಲಾಟೆ ಸದನದಲ್ಲಿ ನಡೆದಂತಹ ಕಾರಣಕ್ಕಾಗಿ ನಾಳೆಗೆ ಲೋಕಸಭೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು. ಮತ್ತೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಗಲಾಟೆ ಮುಂದುವರೆದಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿವೇಶನಕ್ಕೆ ಬರಲೇಬೇಕು. ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಲಾಠಿ ಚಾರ್ಜ್ಗೆ ಅವರೇ ನೇರವಾದಂತಹ ಹೊಣೆ. ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ಅಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸದನ ಆರಂಭ ಆಗ್ತಾ ಇದ್ದಂತೆಯೇ ಆಕ್ರೋಶ ಹೊರಹಾಕಿದರು. It is never happened in the history of India that the boys were beaten and they were dragged. The palace and Amit Shah is responsible. ಹೀಗೆ ರಾಜ್ಯಸಭೆಯಲ್ಲಿ ಲಾಠಿ ಚಾರ್ಜ್, ಅಶ್ರುವಾಯು ಅಸ್ತ್ರ ಹಿಡ್ಕೊಂಡು ಪ್ರತಿಪಕ್ಷಗಳು ಗಲಾಟೆ ನಡೆಸ್ತಾ ಹೋಗಿದ್ದರಿಂದಾಗಿ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಇದಾದ ಮೇಲೆ ಸಂಸತ್ ಕಲಾಪದಿಂದ ಹೊರಗೆ ಬಂದಂತಹ ಪ್ರತಿಪಕ್ಷದ ನಾಯಕರುಗಳು ಮಾತಲ್ಲಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದರು. ವಿಶೇಷವಾಗಿ ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ಗುಂಡು ಹಾರಿಸಲಾಗಿದೆ. ನಿನ್ನೆ ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಗನ್ನನ್ನು ಬಳಸಿ ಗುಂಡು ಹಾರಿಸಲಾಗಿದೆ ಅಂತ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ಷೇಪ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ದೆಹಲಿ ಮತ್ತು ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ದೌರ್ಜನ್ಯಗಳ ವಿಡಿಯೋಗಳನ್ನು ಅವರು ಪೋಸ್ಟ್ ಮಾಡಿದರು. ದೇಶದ ಇಡೀ ವ್ಯವಸ್ಥೆ ವಿದ್ಯಾರ್ಥಿಗಳ ಮಾರಣ ಹೋಮಕ್ಕೆ ನಿಂತಿದೆ. ಬಿಹಾರದಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ AK-47 ಬಳಸಿ ಗುಂಡನ್ನು ಹಾರಿಸಲಾಗಿದೆ. 100 ವಿದ್ಯಾರ್ಥಿಗಳನ್ನು ಬಂಧಿಸಿ FIR ಹಾಕಲಾಗಿದೆ ಅನ್ನುವಂಥದ್ರ ಮೂಲಕವಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರನ್ನ ಪ್ರಶ್ನೆ ಮಾಡಿದ್ದಾರೆ. ಹಾಗೆಯೇ ಸಂಸತ್ ಭವನದ ಹೊರಗೆ ಪ್ರಿಯಾಂಕಾ ವಾದ್ರಾ ಕೂಡ ಇದೇ ಪ್ರಶ್ನೆಯನ್ನು ಹಾಕಿದ್ದಾರೆ. ये इन्होंने अभी भी FIR दर्ज की है स्टूडेंट्स के खिलाफ. शायद कल रात को या आज सुबह बिहार में, बंगाल में. तो ये अपनी आदतों से बाज तो आए नहीं हैं.
और मैंने सुना है, वेरीफाइड नहीं है, लेकिन मैंने सुना है कि जो लड़कियां गई थी प्रोटेस्ट में, कई लड़कियों के पेरेंट्स को फ़ोन आ रहे हैं, उनको धमकाया जा रहा है कि तुमने अपनी लड़कियों को भेजा। क्या मतलब है? क्या हमारे देश में लड़की प्रोटेस्ट नहीं कर सकती? क्या मतलब है? पैलेट गन्स, AK-47 आर दीस टेररिस्ट? व्हाट इज रॉन्ग विद दिस? ಒಂದು ಕಡೆ ಮಸೂದೆಯ ವಿಚಾರದಲ್ಲಿ ನಡೀತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳು, ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಮೇಲೆ ಗನ್, ಅದರಲ್ಲೂ ಕೂಡ AK-47 ಬಳಸಿದ್ರು ಅನ್ನುವಂಥ ವಿಚಾರದಲ್ಲಿ ನಡೀತಾ ಇರುವಂತಹ ಗಲಾಟೆ ಗದ್ದಲಗಳು. ಇದೆಲ್ಲದರ ಮಧ್ಯೆ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಸಂಸತ್ ಅಧಿವೇಶನಕ್ಕೆ ಹಾಜರಾಗೋದಕ್ಕೆ ಅಂತೇಳಿ ಬಂದಿದ್ರು. ಬಿಜೆಪಿಯವರು ಅವರನ್ನ ಸನ್ಮಾನಿಸಿದರೆ ಕಾಂಗ್ರೆಸ್ನವರು ಧಿಕ್ಕಾರ ಕೂಗಿ ಸ್ವಾಗತಿಸಿದರು. ಯುವಜನರ ಪ್ರತಿಭಟನೆಗೆ ಮಣಿದು ರಾಜೀನಾಮೆ ನೀಡಿದ ಧರ್ಮೇಂದ್ರ ಪ್ರಧಾನ್ ಸಂಸತ್ ಆವರಣಕ್ಕೆ ನಗುಮೊಗದಲ್ಲೇ ಬಂದರು. ಆಗ ಬಿಜೆಪಿ ನಾಯಕರು ಸಾಂಪ್ರದಾಯಿಕ ಟೋಪಿ ಹಾಕಿ ಶಾಲು ಹೊದಿಸಿ ಪ್ರಧಾನ್ಗೆ ಜೈಕಾರ ಕೂಗ್ತಾ ಸ್ವಾಗತಿಸಿದರು. ಹೀಗೆ ಬಿಜೆಪಿಯವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಸನ್ಮಾನಿಸಿದರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಧಿಕ್ಕಾರ ಕೂಗಿದ್ರು. ಕಳ್ಳ ಕಳ್ಳ, ಪೇಪರ್ ಕಳ್ಳ ಅಂತ ಘೋಷಣೆಯನ್ನು ಕೂಗಿದ್ರು. ಜೊತೆಗೆ ವೋಟ್ ಚೋರಿ ಸರ್ಕಾರ, ಲಾಠಿ ಚಾರ್ಜ್ ಸರ್ಕಾರ ಅಂತೆಲ್ಲ ಘೋಷಣೆಗಳನ್ನು ಮೊಳಗಿಸಿದ್ರು. FIR वापस लो, वापस लो, FIR वापस लो, वापस लो, वापस लो, नहीं चलेगा, नहीं चलेगा. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಜಕೀಯದ ಹಂಗಾಮ ಒಂದು ಕಡೆ ನಡೀತಾ ಇದ್ರೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ನೀಟ್ ವಿಚಾರದಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳು ನಡೆದಿದ್ದಾವೆ. ಒಂದು ಲಾಠಿ ಚಾರ್ಜ್ಗೆ ಸಂಬಂಧಿಸಿದಂತಹ ಅರ್ಜಿ, ಇನ್ನೊಂದು ಕೇಂದ್ರ ಸರ್ಕಾರ ರಚಿಸಿರುವಂತಹ ಟಾಸ್ಕ್ ಫೋರ್ಸ್ ಬಗ್ಗೆ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ. ಜುಲೈ 20ರಂದು ದೆಹಲಿಯಲ್ಲಿ ಸಿಜೆಪಿ ಸದಸ್ಯರು, ವಿದ್ಯಾರ್ಥಿಗಳು ಹಾಗೆ ಯುವಕರು ಸಂಸತ್ ಕಡೆಗೆ ರ್ಯಾಲಿಯನ್ನು ನಡೆಸ್ತಾ ಇದ್ರು. ಸಂಸತ್ ಚಲೋವನ್ನು ಹಮ್ಮಿಕೊಂಡಿದ್ರು. ರ್ಯಾಲಿ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಮೇಲೆ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನು ನಡೆಸಿದರು. ಮೊದಲು ಯಾರ ಕಡೆಯಿಂದ ಕಲ್ಲು ತೂರಾಟ ಆಯಿತು ಅನ್ನೋದು ಗೊತ್ತಿಲ್ಲ, ಆದರೆ ಪೊಲೀಸರು ಮಾತ್ರ ಮನಸು ಇಚ್ಛೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದರು. ಅಶ್ರುವಾಯು ಸಿಡಿಸಿ ಹತೋಟಿಗೆ ತರುವಂತಹ ಪ್ರಯತ್ನ ಕೂಡ ಮಾಡಿದರು. ವಿದ್ಯಾರ್ಥಿಗಳ ಲಾಠಿ ಚಾರ್ಜ್ ಹಿಂಸಾಚಾರ ಎಸಗಿದ ಪೊಲೀಸರ ವಿರುದ್ಧ ಕಾಕ್ರೋಚ್ ಪಕ್ಷದ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. 3 ದಿನಗಳ ಹಿಂದೆ ಅರ್ಜಿ ವಿಚಾರಣೆಯನ್ನು ತುರ್ತಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಂತಹ ಸುಪ್ರೀಂ ಕೋರ್ಟ್ ಇವತ್ತು ಅದೇ ಅರ್ಜಿಯ ವಿಚಾರಣೆಯನ್ನ ನಡೆಸಿದೆ. ಇನ್ನೊಂದು ಕಡೆ ಪೊಲೀಸರ ಮೇಲೆ ನಡೆದಂತಹ ದಾಳಿ ಬಗ್ಗೆಯೂ ಕೂಡ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಿರುವಂತಹ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾಗಿರುವ ಬಾಗ್ಚಿ ಮತ್ತು ವಿ ಮೋಹನ್ ಅವರ ಪೀಠ ಸಮ್ಮತಿಯನ್ನ ನೀಡಿದೆ. ಸಿಜೆಪಿ ಪರ ವಕೀಲರಾಗಿರುವಂತಹ ಗೋಪಾಲ್ ಶಂಕರ್ ನಾರಾಯಣ್ ಅವರು ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ಸಿಜೆಪಿ ಪರವಾಗಿ ಮೊದಲು ವಾದವನ್ನು ಮಂಡಿಸಿದರು. ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು, ಸಂಸತ್ ಚಲೋ ವೇಳೆ ಶಾಂತಿಯುತ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ತಮ್ಮ ವಾದದಲ್ಲಿ ಅವರು ಉಲ್ಲೇಖ ಮಾಡಿದರು. ದೆಹಲಿ ಭದ್ರತಾ ಸಿಬ್ಬಂದಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಖಾಸಗಿ ಅಂಗಾಂಗಗಳಿಗೂ ಕೂಡ ಹೊಡೆಯಲಾಗಿದೆ. ಈ ಅರ್ಜಿಗಳನ್ನು ತ್ವರಿತವಾಗಿ ವಿಚಾರಣೆ ನಡೆಸಬೇಕು ಅಂತ ನ್ಯಾಯಮೂರ್ತಿಗಳಲ್ಲಿ ವಿನಂತಿಯನ್ನು ಮಾಡಿದರು. ಈ ವಾದವನ್ನೆಲ್ಲ ಕೇಳಿದಂತಹ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ನೀಡಿದೆ. ಶಾಂತಿಯುತ ಪ್ರತಿಭಟನೆಯ ಹಕ್ಕು ಸಂವಿಧಾನ ನೀಡಿದೆ. ಕಾನೂನುಬದ್ಧ ಪ್ರತಿಭಟನೆಯ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಕೇವಲ ಪ್ರತಿಭಟನೆ ಕಾರಣಕ್ಕೆ ಲಾಠಿ ಚಾರ್ಜ್ ನಡೆಸುವಂಥದ್ದು ಸರಿಯಾದದ್ದಲ್ಲ. ಪೊಲೀಸರಿಂದ ಬಲವಂತದ ಕ್ರಮಗಳಾದ ಆರೋಪಗಳು ಇಲ್ಲಿ ಇದ್ದಾವೆ. ಈ ಘಟನೆಗಳ ಬಗ್ಗೆ ನಾವು ಸ್ವತಂತ್ರ ತನಿಖೆ ನಡೆಸಬೇಕಾಗಿದೆ.
ಪೊಲೀಸರ ಮೇಲೂ ಹಲ್ಲೆ ಅಂತ ಅರ್ಜಿಗಳು ಬಂದಿದ್ದಾವೆ. ಎಲ್ಲ ಅರ್ಜಿಗಳನ್ನು ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಸಿಸಿಟಿವಿ ದೃಶ್ಯಾವಳಿ, ಬಾಡಿ ಕ್ಯಾಮೆರಾ ರೆಕಾರ್ಡಿಂಗ್ಗಳು, ತಾಂತ್ರಿಕ ಸಾಕ್ಷ್ಯಗಳನ್ನು ಪೊಲೀಸರು ಸಂರಕ್ಷಿಸಿ ಇಡಬೇಕು. ದೇಶಾದ್ಯಂತ ಪ್ರತಿಭಟನೆಗಳ ಸಮರ್ಥ ನಿರ್ವಹಣೆಯನ್ನ ಮಾಡಬೇಕಾಗಿದೆ. ಇದಕ್ಕಾಗಿ ಏಕರೂಪದ ಮಾರ್ಗಸೂಚಿಯನ್ನು ತರಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೀಗೆ ಜುಲೈ 20ರ ದೆಹಲಿ ಹಿಂಸಾಚಾರದ 2 ಪ್ರತ್ಯೇಕ ಅರ್ಜಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡಿದೆ. ಇನ್ನೊಂದು ಕಡೆ ಪರೀಕ್ಷಾ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಕೇಂದ್ರ ಸರ್ಕಾರ ಟಾಸ್ಕ್ ಫೋರ್ಸ್ ರಚಿಸಿತ್ತು. ಟಾಸ್ಕ್ ಫೋರ್ಸ್ ನೀಡುವಂತಹ ಶಿಫಾರಸುಗಳನ್ನು ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡುತ್ತೆ ಅಂತ ಹೇಳಿ ಆಗಸ್ಟ್ 3ರಂದು ವಿಚಾರಣೆ ನಡೆಸುವುದಾಗಿ ನ್ಯಾಯಾಲಯ ಹೇಳಿದೆ. ಇನ್ನು ದೇಶದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ತಾ ಇದ್ರೆ, ರಾಜ್ಯದಲ್ಲಿ ಕೆಪಿಎಸ್ಸಿ ಕರ್ಮಕಾಂಡವು ಕೂಡ ಸದ್ದು ಮಾಡ್ತಾ ಇದೆ. ನೀಟ್ ಅಕ್ರಮ ಹೇಗೆ ರಾಜಕೀಯ ತಿರುವನ್ನು ಪಡ್ಕೊಂಡಿದೆಯೋ, ಕೋರ್ಟ್ ಮೆಟ್ಟಿಲೇರಿದೆಯೋ, ಅದೇ ಥರ ರಾಜ್ಯದಲ್ಲಿ ಕೆಪಿಎಸ್ಸಿ ಅಕ್ರಮ ಪ್ರಕರಣವೂ ಕೂಡ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಜನವರಿಯಲ್ಲಿ 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯನ್ನು ನಡೆಸಿತ್ತು. ಜುಲೈ 17ರಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದಾಗ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಕೆಪಿಎಸ್ಸಿಯ ಸಿಬ್ಬಂದಿಗಳ ಸಂಬಂಧಿಕರು ಸೇರಿದಂತೆ 29 ಅಭ್ಯರ್ಥಿಗಳು ಅಕ್ರಮವಾಗಿ ಪಾಸ್ ಆಗಿರುವಂಥದ್ದು ಬೆಳಕಿಗೆ ಬಂದಿತ್ತು. ಒಂದೊಂದು ಸರ್ಕಾರಿ ಹುದ್ದೆಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿ ಮಾರಾಟ ಮಾಡಿರುವ ಆರೋಪ ಕೇಳಿಬಂತು. ಅದಾದ ಮೇಲೆ ಒಂದು ಪಶುವೈದ್ಯಾಧಿಕಾರಿ ಹುದ್ದೆಯನ್ನು 80 ಲಕ್ಷ ರೂಪಾಯಿಗೆ ಡೀಲ್ ಮಾಡಿರುವ ಆಡಿಯೋಗಳು ವೈರಲ್ ಆದವು. ಈ ಬಗ್ಗೆ ಹಾಸನದ ಪಶುವೈದ್ಯಾಧಿಕಾರಿ ಮಂಜುನಾಥ್ ಅನ್ನೋರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಇದಾದ ಮೇಲೆ ಕೆಪಿಎಸ್ಸಿ ಅಧ್ಯಕ್ಷ ಎಸ್ ಶಿವಶಂಕರಪ್ಪ ಸಾಹುಕಾರ್ ಸೇರಿ ಹಲವರನ್ನ ಸರ್ಕಾರ ಅಮಾನತು ಮಾಡಿದೆ. ಇಷ್ಟೇ ಅಲ್ಲದೆ ಅಮಾನತುಗೊಂಡ ಕೆಪಿಎಸ್ಸಿ ಅಧ್ಯಕ್ಷ ಎಸ್ ಶಿವಶಂಕರಪ್ಪ ಸಾಹುಕಾರ್, ಮಾಜಿ ಕೆಪಿಎಸ್ಸಿ ಸದಸ್ಯರು, ಅಧಿಕಾರಿಗಳು ಮತ್ತು ಆಯ್ಕೆಯಾದ 29 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇಷ್ಟಕ್ಕೆ ಕೆಪಿಎಸ್ಸಿ ಕರ್ಮಕಾಂಡ ಮುಗಿಲಿಲ್ಲ. ಅಮಾನತುಗೊಂಡಿರುವಂತಹ ಶಿವಶಂಕರಪ್ಪ ಪುತ್ರಿ ಕೈಗಾರಿಕಾ ಸಚಿವಾಲಯದ ಹುದ್ದೆಗೆ ನಕಲಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕೊಟ್ಟಿರುವುದು ಬೆಳಕಿಗೆ ಬಂದಿದ್ದು ಎಫ್ಐಆರ್ ದಾಖಲಿಸಲಾಗಿತ್ತು. ಆದರೆ ನನ್ನ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸಬೇಕು ಅಂತ ಸುಮಾ ಎಸ್ ಸಾಹುಕಾರ್ ಹೈಕೋರ್ಟ್ ಮೊರೆ ಹೋಗಿದ್ರು. ಸುಮಾ ಪರವಾಗಿ ಹಿರಿಯ ವಕೀಲ ಎಂ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಛೀಮಾರಿ ಹಾಕಿದೆ. ಮಗಳ ಜೊತೆಗೆ ಅಪ್ಪ ಶಿವಶಂಕರಪ್ಪ ಸಾಹುಕಾರ ಹೆಸರನ್ನು ಉಲ್ಲೇಖಿಸಿ ಸುಮಾ ಅವರ ವಕೀಲರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿನೂ ಕೆಪಿಎಸ್ಸಿಯಿಂದ ಅಕ್ರಮ ವಂಚನೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಕುತಂತ್ರಗಳು ಆಗ್ತಾ ಇದ್ದಾವೆ. ಅರ್ಜಿದಾರರ ತಂದೆ ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದಂಥವರು ಅಮಾನತು ಆಗಿದ್ದು ಎಲ್ರಿಗೂ ಗೊತ್ತಿದೆ. ಅದನ್ನು ಬಿಡಿ, ಕೆಪಿಎಸ್ಸಿ ಅಧ್ಯಕ್ಷರ ಸಂಬಳ ತಿಂಗಳಿಗೆ 2.70 ಲಕ್ಷ ರೂಪಾಯಿಗಳಿದ್ದಾವೆ. ಅಂಥವರ ಕುಟುಂಬದ ವಾರ್ಷಿಕ ಆದಾಯ ಕೇವಲ 40,000 ರೂಪಾಯಿ ಆಗೋದಕ್ಕೆ ಸಾಧ್ಯನಾ? ಎಲ್ಲರ ಕಣ್ಣಿಗೆ ರಾಚುವಂತಹ ಸತ್ಯವನ್ನು ನೀವು ಹೇಗೆ ಮರೆಮಾಚಿದ್ರಿ? ಹೇಗೆ ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರಿ? ಅದಕ್ಕೆ ಮೊದಲಿಗೆ ಉತ್ತರ ಕೊಡಿ. ಇನ್ನು ಕೆಪಿಎಸ್ಸಿ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಅರ್ಜಿದಾರರು ಇದ್ರು ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೋರ್ಟ್ ಕೇಳಿದೆ. ನಿಮ್ಮ ಅರ್ಜಿದಾರರು 3B ಮೀಸಲಾತಿ ಕೆಟಗರಿ ಅಂತ ಹಾಕಿದ್ದಾರೆ. ಅರ್ಹ ಬಡ ಅಭ್ಯರ್ಥಿಯ ಭವಿಷ್ಯವನ್ನ ಕಿತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯಲಿ ಬಿಡಿ. ತನಿಖೆಯಲ್ಲಿ ನಿಮ್ಮ ಅರ್ಜಿದಾರರು ಖುಲಾಸೆಯಾಗಿ ಬರಲಿ, ಆಮೇಲೆ ನೋಡೋಣ ಅಂತ ಹೈಕೋರ್ಟ್ ಚಾಟಿ ಬೀಸಿದೆ. ಈ ಮೂಲಕ ಹೈಕೋರ್ಟ್ ನ್ಯಾಯಮೂರ್ತಿಯವರು ಸಿಟ್ಟಾಗ್ತಾ ಇದ್ದಂತೆ ಎಫ್ಐಆರ್ ರದ್ದು ಕೋರಿದ ಅರ್ಜಿಯನ್ನೇ ಸುಮಾಪರ ವಕೀಲರು ವಾಪಸ್ ತಗೊಂಡಿದ್ದಾರೆ. ಯಾವಾಗ ಬೇಕಿದ್ರೂ ಕೆಪಿಎಸ್ಸಿ ಅಕ್ರಮದಲ್ಲಿ ಭಾಗಿಯಾದವರನ್ನ ಪೊಲೀಸರು ಬಂಧಿಸುವಂತಹ ಸಾಧ್ಯತೆ ಇದ್ದೇ ಇದೆ. ಇದೆಲ್ಲ ಒಂದ್ ಕಡೆ ಆದರೆ, ಇದೇ ಕೆಪಿಎಸ್ಸಿ ಅಕ್ರಮದ ವಿಷಯದಲ್ಲಿ ರಾಜಕೀಯವೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಕೆಪಿಎಸ್ಸಿ ಹಂಗಾಮಿ ಅಧ್ಯಕ್ಷ ಡಾಕ್ಟರ್ ಬಿ ಪ್ರಭುದೇವ್ ಅವರನ್ನ ಇವತ್ತು ಬಿಜೆಪಿ ನಾಯಕರು ಭೇಟಿ ಮಾಡಿದ್ರು. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ಸುರೇಶ್ ಕುಮಾರ್ ಅವರು ಭೇಟಿಯಾಗಿದ್ರು. ಇಡೀ ಕೆಪಿಎಸ್ ಅಲ್ಲೇ ಆಗಿರುವಂತಹ ಹಗರಣಗಳನ್ನೆಲ್ಲ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಈಗಾಗಲೇ ಕೆಪಿಎಸ್ಸಿ ಅಂತ ಹೇಳಿದ್ರೆ ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ ಕೆಪಿಎಸ್ಸಿಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಅದರಿಂದ ಜನ ಕೆಪಿಎಸ್ಸಿ ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಒಂದೊಂದು ಪೋಸ್ಟ್ಗೂ ಸುಮಾರು 1.5 ಇಂದ 2 ಕೋಟಿ ರೂಪಾಯಿ ಲಂಚ. ಈಗಾಗಲೇ ಆಡಿಯೋದಲ್ಲಿ 80 ಲಕ್ಷ ರೂಪಾಯಿ ಅಡ್ವಾನ್ಸ್ ಬಗ್ಗೆನೂ ಆಡಿಯೋ ಬಂದಿದೆ. ಕೆಪಿಎಸ್ಸಿ ಚೇರ್ಮನ್ ಅವರನ್ನು, ಸೆಕ್ರೆಟರಿ ಅವರನ್ನು ಭೇಟಿ ಮಾಡಿ ಇದನ್ನು ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು 3 ಜನ ಮಾಡಿದ್ದೀರಿ. ಅವರು ಅದನ್ನು ಸಾವಧಾನದಿಂದ ಆಲಿಸಿದ್ದಾರೆ.
ಕೇಂದ್ರ ಸರ್ಕಾರದಲ್ಲಾದರೆ ಅಲ್ಲಿ ಮಂತ್ರಿ ಹೊಣೆ ಹೊರಬೇಕು, ಅಧಿಕಾರಿಗಳಲ್ಲ. ಇಲ್ಲಿ ಕರ್ನಾಟಕದಲ್ಲಾದರೆ ಅಧಿಕಾರಿಗಳು ಹೊಣೆ ಹೊರಬೇಕು, ಮಂತ್ರಿಗಳಲ್ಲ. ಇದು ಈ ಚಾಳಿ, ಕಾಂಗ್ರೆಸ್ ಅವ್ರ ಚಾಳಿ. ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡಿರುವ ಬಿಜೆಪಿಯವರಿಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಅಶೋಕ್ ಫೋಟೋ ಹಾಕಿ ನಿಮ್ಮ ಬಂಡವಾಳವನ್ನು ತಿಳ್ಕೊಳ್ಳಿ ಪ್ರತಿಪಕ್ಷ ನಾಯಕರೇ ಅಂತ ಪೋಸ್ಟ್ ಹಾಕಲಾಗಿದೆ. ಕೆಪಿಎಸ್ಸಿಗೆ ಶಿವಶಂಕರಪ್ಪ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇ ಬಿಜೆಪಿಯ ಸರ್ಕಾರ. ನಿಮ್ಮ ಅವಧಿಯಲ್ಲೇ ಅಕ್ರಮ ನೇಮಕಾತಿಗಳು ಆಗಿದ್ವು. ಆಗ ಶಿವಶಂಕರಪ್ಪ ಪರ ನಿಮ್ಮ ಸರ್ಕಾರವೇ ನ್ಯಾಯಾಲಯದಲ್ಲಿ ವಾದವನ್ನ ಮಾಡಿದೆ. ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಹಾಕಲಾಗಿದೆ. ಜೊತೆಗೆ ಶಿವಶಂಕರಪ್ಪ ಅವರನ್ನ ಕೆಪಿಎಸ್ಸಿಯಿಂದ ವಜಾ ಮಾಡಿದ್ದು, ದೂರು ದಾಖಲಿಸಿದ್ದು, ಎಫ್ಐಆರ್ ಹಾಕಿದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂತ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ನೇಮಕಾತಿಯನ್ನು ತಡೆ ಹಿಡಿದು ತನಿಖೆಗೆ ಉಪಸಮಿತಿಯನ್ನು ರಚಿಸಿದ್ದೇವೆ, ಒಂದು ವಾರದಲ್ಲಿ ವರದಿಯೂ ಕೂಡ ಬರುತ್ತೆ, ಕಾಯ್ತಾ ಇರಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಕಾಂಗ್ರೆಸ್ ಕಾಲೆಳೆದಿದೆ. ಇನ್ನು ದೆಹಲಿಯಲ್ಲಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಭರ್ತಿಗಾಗಿ ಫೈನಲ್ ಆಟ ನಡೀತಾ ಇದೆ. ಮೊದಲ ಸುತ್ತಿನ ಸಭೆ ನಡೀತಾ ಇದ್ದು, ನಾಳೆ ರಾಹುಲ್ ಗಾಂಧಿ ಸಂಪುಟ ವಿಸ್ತರಣೆ ಪಟ್ಟಿಗೆ ಅಂತಿಮ ಮುದ್ರೆಯನ್ನ ಹಾಕುವುದು ಬಾಕಿ ಉಳಿದಿದೆ. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಮೀಟಿಂಗ್ ನಡೀತಾ ಇದೆ. ದೆಹಲಿಯ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಭೆ ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಲಿಸ್ಟ್ ಹಿಡಿದು ಆಯ್ಕೆಯನ್ನ ಮಾಡುವ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ನಡೆದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಗೆ ಈ ಪಟ್ಟಿ ಹೋಗುತ್ತೆ. ಖರ್ಗೆ ಅವರು ಸಂಪುಟ ಸೇರ್ಪಡೆ ಆಗುವವರ ಪಟ್ಟಿಗೆ ಓಕೆ ಅಂತ ಹೇಳಿದರೆ ನಂತರ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ನಾಳೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಕ್ಯಾಬಿನೆಟ್ ಪಟ್ಟಿಗೆ ಫೈನಲ್ ಮುದ್ರೆ ಏನಾದರೂ ಸಿಕ್ತು ಅಂತ ಹೇಳಿದರೆ ಶುಕ್ರವಾರ ತಪ್ಪಿದರೆ ಶನಿವಾರದಂದು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ದೆಹಲಿಯಲ್ಲಿ ಕ್ಯಾಬಿನೆಟ್ಗೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ನಾಳೆ ರಾಹುಲ್ ಗಾಂಧಿ ತಥಾಸ್ತು ಅಂದರೆ ಗುರುವಾರವೇ ಪ್ರಮಾಣ ವಚನ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದರೆ ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು 2 ದಿನಗಳ ಕಾಲ ಮಧ್ಯಪ್ರದೇಶದ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಗವರ್ನರ್ ಅವರು ಮಧ್ಯಪ್ರದೇಶಕ್ಕೆ ತೆರಳುತ್ತಾ ಇದ್ದು ವಾಪಸ್ ಬರುವಂಥದ್ದು ಶುಕ್ರವಾರ. ಹೀಗಾಗಿ ಶುಕ್ರವಾರ ಅಥವಾ ಶನಿವಾರ ಸಂಪುಟ ವಿಸ್ತರಣೆ ಆಗುವಂಥದ್ದು ಬಹುತೇಕ ಫೈನಲ್ ಆಗ್ತಾ ಇದೆ. ಈ ಬಾರಿ ಯುವ ಸಂಪುಟಕ್ಕೆ ಆದ್ಯತೆಯನ್ನು ಕೊಡ್ತಾರಾ ಅನ್ನುವಂತಹ ಒಂದು ನಿರೀಕ್ಷೆ ಇದ್ದೇ ಇದೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯುವ ಶಾಸಕರಿಗೆ ಹೆಚ್ಚಿನ ಮನ್ನಣೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಮುಂದಿನ 20 ವರ್ಷದ ನಾಯಕತ್ವವನ್ನು ನಡೆಸುವವರನ್ನ ಗುರಿಯಾಗಿಟ್ಟುಕೊಂಡು ಮಂತ್ರಿ ಪಟ್ಟವನ್ನು ಕಟ್ಟುವುದು ಈಗ ಕಾಂಗ್ರೆಸ್ನ ಆದ್ಯತೆಯಾಗಿದೆ. 1ರಿಂದ 2 ಬಾರಿ ಗೆದ್ದಿರ್ತಕ್ಕಂತಹ 3ರಿಂದ 4 ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಗೋಚರಿಸುತ್ತಿದ್ದಾವೆ. ಇನ್ನು ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ 3-4 ಹಿರಿಯರಿಗೂ ಕೂಡ ಮತ್ತೆ ಮಂತ್ರಿ ಸ್ಥಾನ ಸಿಗಬಹುದು. ಹಿರಿಯ ಮತ್ತು ಕಿರಿಯರ ಸಮ್ಮಿಶ್ರಣದ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಆದ್ಯತೆಯನ್ನು ಕೊಡ್ತಾ ಇದೆ. ಇನ್ನು ಕರ್ನಾಟಕದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅಪ್ಪಣೆ ಬೇಕಾಗಿಲ್ಲ. ಇದು ನಾವು ಹೇಳ್ತಿರೋದಲ್ಲ, ಕರ್ನಾಟಕದ ಮುಖ್ಯಮಂತ್ರಿಯವರು ಹೇಳ್ತಾ ಇರೋದಲ್ಲ, ಕರ್ನಾಟಕ ಸರ್ಕಾರ ಹೇಳ್ತಾ ಇರೋದು ಅಲ್ಲ. ಇದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಕೊಟ್ಟಿರುವಂತಹ ಸ್ಪಷ್ಟ ಉತ್ತರ. ಮೇಕೆದಾಟು ಯೋಜನೆ ಜಾರಿಗೆ ತಮಿಳುನಾಡು ಸರ್ಕಾರ ಅಡ್ಡಗಾಲ ಹಾಕ್ತಾನೆ ಇದೆ. ಮೇಕೆದಾಟು ಯೋಜನೆ ಜಾರಿಯಾದರೆ ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ನಮಗೆ ಅನ್ಯಾಯ ಆಗುತ್ತೆ, ಹೀಗಾಗಿ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಬಾರ್ದು ಅಂತ ಜೋಸೆಫ್ ವಿಜಯ್ ಸರ್ಕಾರ ಕಾನೂನು ಹೋರಾಟವನ್ನು ನಡೆಸ್ತಾ ಇದೆ. ಜೂನ್ 19ರಂದು ಸಿಎಂ ವಿಜಯ್ ಸರ್ಕಾರ ಅಧಿವೇಶನದಲ್ಲೂ ಮೇಕೆದಾಟು ವಿರೋಧಿಸಿ ಸರ್ವಾನುಮತದ ಒಂದು ನಿರ್ಣಯವನ್ನು ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಅಂಗೀಕರಿಸಿತು. ಆದರೆ ಇವತ್ತು ಮೇಕೆದಾಟು ಯೋಜನೆಗೆ ತಮಿಳುನಾಡು ಒಪ್ಪಿಗೆ ಬೇಕಿಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವ, ರಾಜ್ಯ ಖಾತೆಯ ಸಚಿವರಾಗಿರುವಂಥ ರಾಜ್ಭೂಷಣ್ ಚೌಧರಿ ಅವರು ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಈ ಉತ್ತರವನ್ನು ನೀಡಲಾಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಇರುವಂತಹ ಯೋಜನೆಗಳಿಗೆ ಯಾರೂ ಕೂಡ ಅಡ್ಡಿಪಡಿಸುವಂತಿಲ್ಲ ಅನ್ನುವಂಥದ್ದನ್ನು ಈ ಒಂದು ವಿಚಾರದಲ್ಲಿ ಹೇಳಿದ್ದಾರೆ. ಕಾವೇರಿ ನದಿಗೆ ಅಡ್ಡಲಾಗಿ ಯೋಜನೆಗಳಿಗೆ ಯಾರೂ ಕೂಡ ಅಡ್ಡಿಪಡಿಸುವಂತಿಲ್ಲ. ಮತ್ತು ಈ ವಿಚಾರದಲ್ಲಿ ತೀರ್ಪು ಏನು ಬಂದಿದೆ, ಸುಪ್ರೀಂ ಕೋರ್ಟ್ನ ತೀರ್ಪುಗಳೇನಿದ್ದಾವೆ, ಕರ್ನಾಟಕ ತಮಿಳುನಾಡಿನ ಪಾಲಿನ ನೀರನ್ನು ಹಂಚಿಕೆ ಮಾಡಬೇಕು, ಆ ಪಾಲಿನ ನೀರನ್ನು ಹರಿಸಬೇಕಾಗಿರುತ್ತದೆ ಕರ್ನಾಟಕದ ಜವಾಬ್ದಾರಿ. ಆದರೆ ಕಾಮಗಾರಿ ನಡೆಸೋದಕ್ಕೆ ಕರ್ನಾಟಕಕ್ಕೆ ಕೆಳ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ. ಅದಕ್ಕೆ ಅನುಮತಿ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲೂ ಕೂಡ ಉಲ್ಲೇಖ ಇಲ್ಲ. ನೀವು ಯಾವುದೇ ಯೋಜನೆ ಮಾಡುವಾಗ ಅನುಮತಿ ಕಡ್ಡಾಯ ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲೂ ಕೂಡ ಉಲ್ಲೇಖ ಇಲ್ಲ. ಕೇರಳಂ, ತಮಿಳುನಾಡು, ಪುದುಚೇರಿಯ ಒಪ್ಪಿಗೆ ಕರ್ನಾಟಕಕ್ಕೆ ಈ ಯೋಜನೆಗಳನ್ನು ಮುಂದುವರಿಸೋದಕ್ಕೆ ಬೇಕಾಗಿಲ್ಲ.
2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪು ಕೂಡ ನಮ್ಮ ಮುಂದಿದೆ. ಹಾಗೆಯೇ CWDT ತೀರ್ಪಿನ 18ನೇ ವಿಧಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅಷ್ಟೇ ಅಲ್ಲದೆ 2018ರ ತೀರ್ಪಿನಲ್ಲೂ ಸುಪ್ರೀಂ ಕೋರ್ಟ್ ಈ ಅನುಮತಿ ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮಾಡಿಲ್ಲ. ಹೀಗಾಗಿ ಕರ್ನಾಟಕ ಯಾವುದೇ ರೀತಿಯಾದಂಥ ಒಪ್ಪಿಗೆಗೆ ಕಾಯದೇನೆ ಈ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಅವಕಾಶ ಸಿಗುತ್ತೆ. ಜಲಶಕ್ತಿ ಸಚಿವಾಲಯದಿಂದ ತಮಿಳುನಾಡು ಸಂಸದರ ಪ್ರಶ್ನೆಗೆ ಕೊಟ್ಟಂತಹ ಲಿಖಿತ ಉತ್ತರದ ಮುಖ್ಯಾಂಶಗಳು ಇವು. ಸದ್ಯಕ್ಕೆ ತಮಿಳುನಾಡು ಹೊಸ ಖ್ಯಾತಿ ತೆಗೆಯೋದಕ್ಕೇನೋ ಸಜ್ಜಾಗಿತ್ತು. ಇದರ ಮಧ್ಯೆಯೇ ದೆಹಲಿಯಲ್ಲಿ CM DK ಶಿವಕುಮಾರ್ ಅವರು ರಾಜ್ಯ ಸಂಸದರು, ರಾಜ್ಯಸಭೆಯ ಸದಸ್ಯರುಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ರು. ಮೇಕೆದಾಟು ಯೋಜನೆ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಬೇಕು. ಮೇಕೆದಾಟು ಯೋಜನೆಗೆ ಬೇಕಾದ ಅನುಮತಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಡಿಸಬೇಕು. ಸಂಸತ್ ಅಧಿವೇಶನದಲ್ಲೂ ಈ ಬಗ್ಗೆ ಧ್ವನಿ ಎತ್ತುವಂತೆ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಮಹದಾಯಿ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಕೆಲಸಕ್ಕೆ ಹಣ ಬಿಡುಗಡೆಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಮನವಿಯನ್ನು ಮಾಡಲಾಯಿತು. ದೆಹಲಿಯಲ್ಲಿ ಸಂಸದರ ಜೊತೆಗೆ ನಡೆದಂತಹ ಸಭೆಯಲ್ಲಿ DCM ಡಾಕ್ಟರ್ G. ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಇದು ಸಂಸದರು ಇವತ್ತು ಭಾಗಿಯಾಗಿದ್ದಂಥದ್ದು. ಕರ್ನಾಟಕದ ರಾಜ್ಯಸಭಾ ಸದಸ್ಯರುಗಳು ಹಾಗೆಯೇ ಲೋಕಸಭಾ ಸದಸ್ಯರುಗಳು, ಅದರಲ್ಲಿ ಕೇಂದ್ರ ಮಂತ್ರಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಭಾಗಿಯಾಗಿದ್ದರು. ಎಲ್ಲ ಪಕ್ಷಗಳ ಸಂಸದರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಭಾರತೀಯ ಜನತಾ ಪಕ್ಷದ ಸಂಸದರುಗಳು ಕೂಡ ಈ ಸಭೆಗೆ ಹಾಜರಾಗಿದ್ದರು. ಕೇಂದ್ರ ಸಚಿವರುಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅಥವಾ ಕುಮಾರಸ್ವಾಮಿ ಅವರನ್ನು ಹೊರತುಪಡಿಸಿದಂತೆ ಉಳಿದಂತೆ ಕಾಂಗ್ರೆಸ್, BJP ಮತ್ತು JDSನ ಸಂಸದರು ಈ ಒಂದು ಸಭೆಗೆ ಬಂದು ಸಭೆಯಲ್ಲಿ ಹಾಜರಿದ್ದರು. ಸರ್ಕಾರಕ್ಕೆ ಸಲಹೆಗಳನ್ನು ಕೊಟ್ಟರು. ಸರ್ಕಾರದ ಬೇಡಿಕೆಗಳನ್ನು ಕೂಡ ಆಲಿಸಿದ್ದಾರೆ.